ಸೊ ನಮ್ಮ ಪ್ರತಿನಿಧಿ ದಿನೇಶ್ ಹೇಳ್ತಾ ಇದ್ರು 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. ಈಗ 6ನೇ ಸ್ಪಾಟಲ್ಲಿ ಸಿಕ್ಕಿರುವಂತಹ ಈ ಮೂಳೆಗಳು ಮತ್ತೊಂದು ಮೊಗದೊಂದು, ಇದರಿಂದ ಈ ಒಂದು ಕೇಸ್ಗೆ ಯಾವ ರೀತಿಯ ತಿರುವು ಸಿಗುತ್ತೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಹಲವು ವಿಚಾರಗಳಲ್ಲಿ ಈ ವಿಚಾರ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 6ನೇದರಲ್ಲಿ ಏನು ಒಂದಿಷ್ಟು ಎಲುಬುಗಳು ಅಲ್ಲಿ ಸಿಕ್ಕಿರುವಂಥದ್ದು ಏನಿದೆ, ಸೊ ಅದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ನಿಗೂಢವಾಗಿ ಶವಹೂತ ಪ್ರಕರಣಕ್ಕೆ ಸಂಬಂಧ ಇದೆಯಾ ಇಲ್ವಾ ಇದೆಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. ಸೊ ಈಗ ಫಾರೆನ್ಸಿಕ್ ಮುಂದೆ ಇರುವಂತಹ ಸವಾಲುಗಳು ಏನು, ಯೂಶ್ವಲಿ ಈ ರೀತಿ ಪ್ರಕರಣಗಳ ಆದಾಗ ಇದನ್ನು ಪತ್ತೆ ಹಚ್ಚುವಂಥದ್ದು ಹೇಗೆ ಏನು ಎತ್ತ ಅನ್ನುವಂಥದ್ದೇ ಈಗ ದೊಡ್ಡ ಸವಾಲಾಗುತ್ತೆ. ಇಡೀ ದೇಶವೇ ಈ ಕಡೆ ತಿರುಗಿ ನೋಡ್ತಾ ಇದೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್, 6ನೇ ಸ್ಪಾಟಲ್ಲಿ ಎಲುಬುಗಳು ಸಿಕ್ಕಿರುವಂಥದ್ದು, ಈಗ ಸಹಜವಾಗಿ ವಿಧಿವಿಜ್ಞಾನ ಫಾರೆನ್ಸಿಕ್ ಮುಂದೆ ಏನೆಲ್ಲ ಸವಾಲುಗಳಿದೆ ಅಂತ ಹೇಳಿ ಹೇಗೆ ಪತ್ತೆ ಹಚ್ಚಬಹುದು ನಾವು, ಇದು ಇಷ್ಟೇ ವರ್ಷದ್ದು ಹಳೆಯದು, ಇದು ಇಂಥದ್ದೇ ಅಂತ ಹೇಳಿ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು, ಹೇಗೆ ಸಹಕಾರಿ ಆಗ್ಬೋದು ಅಂತ? ನಮಸ್ಕಾರ. ಫಸ್ಟ್ ಮೂಳೆ ಸಿಕ್ಕಿದ ಕೂಡಲೇ ಅದು ಮನುಷ್ಯಂದು ಪ್ರಾಣಿದು ಅಂತ ನೋಡ್ಬೇಕು. ಈಗ ಮನುಷ್ಯನಂತ ಕನ್ಫರ್ಮ್ ಆದ ನಂತರ ಅದು ಗಂಡಸಿದು ಹೆಂಗಸಿದು ಅಂತ ಎರಡನೇದು. ಇನ್ನೊಂದು ಎಷ್ಟು ವಯಸ್ಸಾಗಿರ್ಬೋದು ಅಂತ ಮೂರನೇದು. ಅದು ಸ್ಟೇಚರ್ ಎಷ್ಟು ಎತ್ತರ ಇದೆ ಅಂತ 4. ಇನ್ನು ಏನಾದರೂ ಫ್ರಾಕ್ಚರ್ ಆಗಿದ್ರೆ ಏನೋ ಗಾಯ ಆಗಿದ್ರೆ ಅದೊಂದು ಐಡೆಂಟಿಫಿಕೇಶನ್ಗೆ ಹೆಲ್ಪ್ ಆಗಿರ್ತದೆ. ಇನ್ನೊಂದು ಪಾಯ್ಸನಿಂಗ್ ಇದ್ರೆ ಕಾಸ್ ಆಫ್ ಡೆತ್ ಆಗ್ತದೆ, ಇಂಜುರಿ ಇದ್ರೆ ಕಾಸ್ ಆಫ್ ಡೆತ್ಗೆ ಹೆಲ್ಪ್ ಆಗ್ತದೆ. ಹೀಗೆ 11 ಪಾಯಿಂಟ್ಸ್ ಅದರಲ್ಲಿ ನಾವು ಮೂಳೆಯಲ್ಲಿ ಹುಡುಕ್ತಾ ಇರ್ತೇವೆ. ನಮಗೆ ಫಸ್ಟ್ ಈ ಕೇಸಲ್ಲಿ ಅನ್ಐಡೆಂಟಿಫೈಡ್ ಬಾಡಿ ಆದ ಕಾರಣ ಇದರದ್ದು ಸ್ಟೇಚರ್ ಎಷ್ಟು ಎತ್ತರ ಇದ್ದಾನೆ ಪ್ಲಸ್ ಆರ್ ಮೈನಸ್ 2-3 ಸೆಂಟಿಮೀಟರ್ ಆ ಕಡೆ ಈ ಕಡೆ ನಿಖರವಾಗಿ ಹೇಳ್ಬೋದು ನಾವು. 170 ಸೆಂಟಿಮೀಟರ್, 165 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2, 150 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2 ಅಂತ ಹೆಂಗಸಿದು ಗಂಡಸಿದಂತ. ಈಗ ತಲೆಬುರುಡೆ ಮತ್ತು ಪೆಲ್ವಿಸ್ ಮತ್ತು ಲಾಂಗ್ ಬೋನ್ ಸಿಕ್ಕಿದ ಕಾರಣ 100% ಅದನ್ನು ಹೆಂಗಸಿದ ಗಂಡಸಂತ ಹೇಳ್ಬೋದು. ಮತ್ತು ವಯಸ್ಸು ಹೇಳ್ಬೋದು. ಇದರಲ್ಲಿ ನಿಖರವಾಗಿ ಎಲ್ಲದಿದ್ರು ಒಂದು 5-6 ವರ್ಷ ಆಚೆ ಈಚೆಯಲ್ಲಿ ವಯಸ್ಸು ಹೇಳ್ಬೋದು. ಸೊ ಈ 3 ಸಿಕ್ಕಿದ ನಂತರ ನಮ್ಗೆ ಒಂದು 75% ನಮ್ಗೆ ಆಲ್ಮೋಸ್ಟ್ ವಿ ಗಾಟ್ ದ ಇನ್ಫಾರ್ಮೇಶನ್. ಇದನ್ನು ಅವರು ಪೇಪರ್ಗೆ ರಿಲೀಸ್ ಮಾಡ್ತಾರೆ. ಈ ರಿಲೀಸ್ ಮಾಡೋ ಮೊದಲು ಅದರ DNA ಸ್ಯಾಂಪಲ್ ತೆಗೆದು ರೆಡಿ ಮಾಡಿ ಇಟ್ಟಿರ್ತಾರೆ. ಯಾರಾದ್ರೂ ಬಂದು ನಮ್ಮ ಕ್ಲೇಮ್ ಮಾಡಿದ್ರೆ ನಮ್ಮ ಮಿಸ್ಸಿಂಗ್ ಪರ್ಸನ್ ಈ ವಯಸ್ಸಿನವರು, ಅವರ ಹೈಟ್ ಇಷ್ಟಿತ್ತು, ಅವ್ರ ಏಜ್ ಇಷ್ಟಿತ್ತು ಅಂತ ಹೇಳಿದಾಗ ಬಾಡಿ ಐಡೆಂಟಿಫೈ ಆಗ್ಬೋದು. ಬಾಡಿ ಐಡೆಂಟಿಫೈ ಆದ ಮೇಲೆ ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ತದೆ. ಅದ್ರ ಮೊದಲು ಏನು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಹಾಬಲ್ ಅವರೇ, ಈಗ ಈ ಸಿಕ್ಕಿರುವಂತಹ ಮೂಳೆಗಳ ಆಧಾರದ ಮೇಲೆ ಹೇಗೆ ಸತ್ತಿರಬಹುದು, ಹೇಗೆ ಆಗಿರಬಹುದು, ಇದನ್ನು ಕೂಡ ನಾವು ಗುರುತಿಸಬಹುದಾ, ಪತ್ತೆ ಹಚ್ಚಬಹುದಾ? ಅಲ್ಲ, ಇದು ಎಲ್ಲಿಯಾದ್ರೂ ಕಡ್ದಲ್ಲಿ ಅಥವಾ ಫೈರ್ ಆರ್ಮ್ ಇಂಜುರಲ್ಲಿ, ಗನ್ ಶಾಟ್ ಇಂಜುರಲ್ಲಿ ಈ ತರದಲ್ಲಿ ಹೇಳ್ಬೋದು. ಪಾಯ್ಸನಿಂಗ್ ತಕೊಂಡಿದ್ರೆ ಅದು ಹೆವಿ ಮೆಟಲ್ ಪಾಯ್ಸನ್, ಅದು ನಾವು ಕ್ರಿಮಿನಾಶಕ ಅಂಥದ್ದು ರ್ಯಾಟಾಲ್ ಅಂತ ತಕೊಂಡ್ರೆ ಗೊತ್ತಾಗುದಿಲ್ಲ, ಕ್ರಿಮಿನಾಶಕ ತಕೊಂಡ್ರೆ ಗೊತ್ತಾಗುದಿಲ್ಲ. ಹೆವಿ ಪಾಯ್ಸನಿಂಗ್ ಅಂದ್ರೆ ಮೆಟಲಿಕ್ ಪಾಯ್ಸನ್, ಆರ್ಸೆನಿಕ್, ಜಿಂಕ್ ಅಂತದೆಲ್ಲ ತಕೊಂಡಿದ್ರೆ ಗೊತ್ತಾಗ್ತದೆ. ಅದು ಬಿಟ್ರೆ ಬೇರೆ ಅದ್ರಲ್ಲಿ ಗೊತ್ತಾಗುದಿಲ್ಲ. ಯಾರು ಆರ್ಸೆನಿಕ್ ತಕೊಂಡವ್ರು ಅಲ್ಲಿ ಬಂದು ಸಾಯುವುದು ಬಾರಿ ಕಡಿಮೆ. ಇಲ್ಲಿ ಹೆಚ್ಚಿನವರು ಹ್ಯಾಂಗಿಂಗ್ ಅಥವಾ ಡ್ರೌನಿಂಗ್ ಆಗಿ ಸತ್ತಿರುವರು ಈ ಕಡೆಯಲ್ಲಿ. ಈಗ ಕುತ್ತಿಗಿಸ್ಕಿ ಕೊಂದ್ರೂ ಗೊತ್ತಾಗುದಿಲ್ಲ ಈ ಕೇಸಲ್ಲಿ. ಬರ್ತೀನಿ. ಸೊ ನಮ್ಮ ಪ್ರತಿನಿಧಿ ದಿನೇಶ್ ಹೇಳ್ತಾ ಇದ್ರು 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. ಈಗ 6ನೇ ಸ್ಪಾಟಲ್ಲಿ ಸಿಕ್ಕಿರುವಂತಹ ಈ ಮೂಳೆಗಳು ಮತ್ತೊಂದು ಮೊಗದೊಂದು, ಇದರಿಂದ ಈ ಒಂದು ಕೇಸ್ಗೆ ಯಾವ ರೀತಿಯ ತಿರುವು ಸಿಗುತ್ತೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಹಲವು ವಿಚಾರಗಳಲ್ಲಿ ಈ ವಿಚಾರ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 6ನೇದರಲ್ಲಿ ಏನು ಒಂದಿಷ್ಟು ಎಲುಬುಗಳು ಅಲ್ಲಿ ಸಿಕ್ಕಿರುವಂಥದ್ದು ಏನಿದೆ, ಸೊ ಅದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ನಿಗೂಢವಾಗಿ ಶವಹೂತ ಪ್ರಕರಣಕ್ಕೆ ಸಂಬಂಧ ಇದೆಯಾ ಇಲ್ವಾ ಇದೆಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. ಸೊ ಈಗ ಫಾರೆನ್ಸಿಕ್ ಮುಂದೆ ಇರುವಂತಹ ಸವಾಲುಗಳು ಏನು, ಯೂಶ್ವಲಿ ಈ ರೀತಿ ಪ್ರಕರಣಗಳ ಆದಾಗ ಇದನ್ನು ಪತ್ತೆ ಹಚ್ಚುವಂಥದ್ದು ಹೇಗೆ ಏನು ಎತ್ತ ಅನ್ನುವಂಥದ್ದೇ ಈಗ ದೊಡ್ಡ ಸವಾಲಾಗುತ್ತೆ. ಇಡೀ ದೇಶವೇ ಈ ಕಡೆ ತಿರುಗಿ ನೋಡ್ತಾ ಇದೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ.
ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, 6ನೇ ಸ್ಪಾಟಲ್ಲಿ ಎಲುಬುಗಳು ಸಿಕ್ಕಿರುವಂಥದ್ದು. ಈಗ ಸಹಜವಾಗಿ ವಿಧಿವಿಜ್ಞಾನ ಫಾರೆನ್ಸಿಕ್ ಮುಂದೆ ಏನೆಲ್ಲ ಸವಾಲುಗಳಿದೆ ಅಂತ ಹೇಳಿ ಹೇಗೆ ಪತ್ತೆ ಹಚ್ಚಬಹುದು ನಾವು? ಇದು ಇಷ್ಟೇ ವರ್ಷದ್ದು ಹಳೆಯದು, ಇದು ಇಂಥದ್ದೇ ಅಂತ ಹೇಳಿ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು, ಹೇಗೆ ಸಹಕಾರಿ ಆಗ್ಬೋದು ಅಂತ? ನಮಸ್ಕಾರ. ಫಸ್ಟ್ ಮೂಳೆ ಸಿಕ್ಕಿದ ಕೂಡಲೇ ಅದು ಮನುಷ್ಯಂದು ಪ್ರಾಣಿದು ಅಂತ ನೋಡ್ಬೇಕು. ಈಗ ಮನುಷ್ಯನಂತ ಕನ್ಫರ್ಮ್ ಆದ ನಂತರ ಅದು ಗಂಡಸಿದು ಹೆಂಗಸಿದು ಅಂತ ಎರಡನೇದು. ಇನ್ನೊಂದು ಎಷ್ಟು ವಯಸ್ಸಾಗಿರ್ಬೋದು ಅಂತ ಮೂರನೇದು. ಅದು ಸ್ಟೇಚರ್ ಎಷ್ಟು ಎತ್ತರ ಇದೆ ಅಂತ 4. ಇನ್ನು ಏನಾದರೂ ಫ್ರಾಕ್ಚರ್ ಆಗಿದ್ರೆ, ಏನೋ ಗಾಯ ಆಗಿದ್ರೆ ಅದೊಂದು ಐಡೆಂಟಿಫಿಕೇಶನ್ಗೆ ಹೆಲ್ಪ್ ಆಗಿರ್ತದೆ. ಇನ್ನೊಂದು ಪಾಯ್ಸನಿಂಗ್ ಇದ್ರೆ ಕಾಸ್ ಆಫ್ ಡೆತ್ ಆಗ್ತದೆ, ಇಂಜುರಿ ಇದ್ರೆ ಕಾಸ್ ಆಫ್ ಡೆತ್ಗೆ ಹೆಲ್ಪ್ ಆಗ್ತದೆ. ಹೀಗೆ 11 ಪಾಯಿಂಟ್ಸ್ ಅದರಲ್ಲಿ ನಾವು ಮೂಳೆಯಲ್ಲಿ ಹುಡುಕ್ತಾ ಇರ್ತೇವೆ. ನಮಗೆ ಫಸ್ಟ್ ಈ ಕೇಸಲ್ಲಿ ಅನ್ಐಡೆಂಟಿಫೈಡ್ ಬಾಡಿ ಆದ ಕಾರಣ ಇದರದ್ದು ಸ್ಟೇಚರ್ ಎಷ್ಟು ಎತ್ತರ ಇದ್ದಾನೆ, ಪ್ಲಸ್ ಆರ್ ಮೈನಸ್ 2-3 ಸೆಂಟಿಮೀಟರ್ ಆ ಕಡೆ ಈ ಕಡೆ ನಿಖರವಾಗಿ ಹೇಳ್ಬೋದು ನಾವು. 170 ಸೆಂಟಿಮೀಟರ್, 165 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2, 150 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2 ಅಂತ ಹೆಂಗಸಿದು ಗಂಡಸಿದಂತ. ಈಗ ತಲೆಬುರುಡೆ ಮತ್ತು ಪೆಲ್ವಿಸ್ ಮತ್ತು ಲಾಂಗ್ ಬೋನ್ ಸಿಕ್ಕಿದ ಕಾರಣ 100% ಅದನ್ನು ಹೆಂಗಸಿದ ಗಂಡಸಂತ ಹೇಳ್ಬೋದು. ಮತ್ತು ವಯಸ್ಸು ಹೇಳ್ಬೋದು. ಇದರಲ್ಲಿ ನಿಖರವಾಗಿ ಎಲ್ಲದಿದ್ರು ಒಂದು 5-6 ವರ್ಷ ಆಚೆ ಈಚೆಯಲ್ಲಿ ವಯಸ್ಸು ಹೇಳ್ಬೋದು. ಸೊ ಈ 3 ಸಿಕ್ಕಿದ ನಂತರ ನಮ್ಗೆ 75% ನಮ್ಗೆ ಆಲ್ಮೋಸ್ಟ್ ವಿ ಗಾಟ್ ದ ಇನ್ಫಾರ್ಮೇಶನ್. ಇದನ್ನು ಅವರು ಪೇಪರ್ಗೆ ರಿಲೀಸ್ ಮಾಡ್ತಾರೆ. ಈ ರಿಲೀಸ್ ಮಾಡೋ ಮೊದಲು ಅದರ DNA ಸ್ಯಾಂಪಲ್ ತೆಗೆದು ರೆಡಿ ಮಾಡಿ ಇಟ್ಟಿರ್ತಾರೆ. ಯಾರಾದ್ರೂ ಬಂದು ನಮ್ಮ ಕ್ಲೇಮ್ ಮಾಡಿದ್ರೆ ನಮ್ಮ ಮಿಸ್ಸಿಂಗ್ ಪರ್ಸನ್ ಈ ವಯಸ್ಸಿನವರು, ಅವ್ರ ಹೈಟ್ ಇಷ್ಟಿತ್ತು, ಅವ್ರ ಏಜ್ ಇಷ್ಟಿತ್ತು ಅಂತ ಹೇಳಿದಾಗ ಬಾಡಿ ಐಡೆಂಟಿಫೈ ಆಗ್ಬೋದು. ಬಾಡಿ ಐಡೆಂಟಿಫೈ ಆದ ಮೇಲೆ ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ತದೆ. ಅದ್ರ ಮೊದಲು ಏನು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಹಾಬಲ್ ಅವರೇ, ಈಗ ಈ ಸಿಕ್ಕಿರುವಂತಹ ಮೂಳೆಗಳ ಆಧಾರದ ಮೇಲೆ ಹೇಗೆ ಸತ್ತಿರಬಹುದು, ಹೇಗೆ ಆಗಿರಬಹುದು, ಇದನ್ನು ಕೂಡ ನಾವು ಗುರುತಿಸಬಹುದಾ, ಪತ್ತೆ ಹಚ್ಚಬಹುದಾ? ಅಲ್ಲ, ಇದು ಎಲ್ಲಿಯಾದ್ರೂ ಕಡ್ದಲ್ಲಿ ಅಥವಾ ಫೈರ್ ಆರ್ಮ್ ಇಂಜುರಲ್ಲಿ, ಗನ್ ಶಾಟ್ ಇಂಜುರಲ್ಲಿ ಈ ತರದಲ್ಲಿ ಹೇಳ್ಬೋದು. ಪಾಯ್ಸನಿಂಗ್ ತಕೊಂಡಿದ್ರೆ ಅದು ಹೆವಿ ಮೆಟಲ್ ಪಾಯ್ಸನ್, ಅದು ನಾವು ಕ್ರಿಮಿನಾಶಕ ಅಂಥದ್ದು ರ್ಯಾಟಾಲ್ ಅಂತ ತಕೊಂಡ್ರೆ ಗೊತ್ತಾಗುದಿಲ್ಲ, ಕ್ರಿಮಿನಾಶಕ ತಕೊಂಡ್ರೆ ಗೊತ್ತಾಗುದಿಲ್ಲ. ಹೆವಿ ಪಾಯ್ಸನಿಂಗ್ ಅಂದ್ರೆ ಮೆಟಲಿಕ್ ಪಾಯ್ಸನ್, ಆರ್ಸೆನಿಕ್, ಜಿಂಕ್ ಅಂತದೆಲ್ಲ ತಕೊಂಡಿದ್ರೆ ಗೊತ್ತಾಗ್ತದೆ. ಅದು ಬಿಟ್ರೆ ಬೇರೆ ಅದ್ರಲ್ಲಿ ಗೊತ್ತಾಗುದಿಲ್ಲ. ಯಾರು ಆರ್ಸೆನಿಕ್ ತಕೊಂಡವ್ರು ಅಲ್ಲಿ ಬಂದು ಸಾಯುವುದು ಬಾರಿ ಕಡಿಮೆ. ಇಲ್ಲಿ ಹೆಚ್ಚಿನವರು ಹ್ಯಾಂಗಿಂಗ್ ಅಥವಾ ಡ್ರೌನಿಂಗ್ ಆಗಿ ಸತ್ತಿರುವರು ಈ ಕಡೆಯಲ್ಲಿ. ಈಗ ಕುತ್ತಿಗಿಸ್ಕಿ ಕೊಂದ್ರೂ ಗೊತ್ತಾಗುದಿಲ್ಲ ಈ ಕೇಸಲ್ಲಿ. ಎಸ್ ಬರ್ತೀನಿ. ಸೊ ನಮ್ಮ ಪ್ರತಿನಿಧಿ ದಿನೇಶ್ ಹೇಳ್ತಾ ಇದ್ರು 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ. ಈಗ 6ನೇ ಸ್ಪಾಟಲ್ಲಿ ಸಿಕ್ಕಿರುವಂತಹ ಈ ಮೂಳೆಗಳು ಮತ್ತೊಂದು ಮೊಗದೊಂದು, ಇದರಿಂದ ಈ ಒಂದು ಕೇಸ್ಗೆ ಯಾವ ರೀತಿಯ ತಿರುವು ಸಿಗುತ್ತೆ ಏನು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಹಲವು ವಿಚಾರಗಳಲ್ಲಿ ಈ ವಿಚಾರ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. 6ನೇದರಲ್ಲಿ ಏನು ಒಂದಿಷ್ಟು ಎಲುಬುಗಳು ಅಲ್ಲಿ ಸಿಕ್ಕಿರುವಂಥದ್ದು ಏನಿದೆ, ಸೊ ಅದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ನಿಗೂಢವಾಗಿ ಶವಹೂತ ಪ್ರಕರಣಕ್ಕೆ ಸಂಬಂಧ ಇದೆಯಾ ಇಲ್ವಾ, ಇದೆಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. ಸೊ ಈಗ ಫಾರೆನ್ಸಿಕ್ ಮುಂದೆ ಇರುವಂತಹ ಸವಾಲುಗಳು ಏನು? ಯೂಶ್ವಲಿ ಈ ರೀತಿ ಪ್ರಕರಣಗಳ ಆದಾಗ ಇದನ್ನು ಪತ್ತೆ ಹಚ್ಚುವಂಥದ್ದು ಹೇಗೆ, ಏನು ಎತ್ತ ಅನ್ನುವಂಥದ್ದೇ ಈಗ ದೊಡ್ಡ ಸವಾಲಾಗುತ್ತೆ. ಇಡೀ ದೇಶವೇ ಈ ಕಡೆ ತಿರುಗಿ ನೋಡ್ತಾ ಇದೆ ಈ ಒಂದು ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಸರ್, 6ನೇ ಸ್ಪಾಟಲ್ಲಿ ಎಲುಬುಗಳು ಸಿಕ್ಕಿರುವಂಥದ್ದು. ಈಗ ಸಹಜವಾಗಿ ವಿಧಿವಿಜ್ಞಾನ ಫಾರೆನ್ಸಿಕ್ ಮುಂದೆ ಏನೆಲ್ಲ ಸವಾಲುಗಳಿದೆ ಅಂತ ಹೇಳಿ ಹೇಗೆ ಪತ್ತೆ ಹಚ್ಚಬಹುದು ನಾವು? ಇದು ಇಷ್ಟೇ ವರ್ಷದ್ದು ಹಳೆಯದು, ಇದು ಇಂಥದ್ದೇ ಅಂತ ಹೇಳಿ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು, ಹೇಗೆ ಸಹಕಾರಿ ಆಗ್ಬೋದು ಅಂತ? ನಮಸ್ಕಾರ. ಫಸ್ಟ್ ಮೂಳೆ ಸಿಕ್ಕಿದ ಕೂಡಲೇ ಅದು ಮನುಷ್ಯಂದು ಪ್ರಾಣಿದು ಅಂತ ನೋಡ್ಬೇಕು. ಈಗ ಮನುಷ್ಯನಂತ ಕನ್ಫರ್ಮ್ ಆದ ನಂತರ ಅದು ಗಂಡಸಿದು ಹೆಂಗಸಿದು ಅಂತ ಎರಡನೇದು. ಇನ್ನೊಂದು ಎಷ್ಟು ವಯಸ್ಸಾಗಿರ್ಬೋದು ಅಂತ ಮೂರನೇದು. ಅದು ಸ್ಟೇಚರ್ ಎಷ್ಟು ಎತ್ತರ ಇದೆ ಅಂತ 4. ಇನ್ನು ಏನಾದರೂ
ಫ್ರಾಕ್ಚರ್ ಆಗಿದ್ರೆ ಏನೋ ಗಾಯ ಆಗಿದ್ರೆ ಅದೊಂದು ಐಡೆಂಟಿಫಿಕೇಶನ್ಗೆ ಹೆಲ್ಪ್ ಆಗಿರ್ತದೆ. ಹ್ಮ್ ಇನ್ನೊಂದು ಪಾಯ್ಸನಿಂಗ್ ಇದ್ರೆ ಕಾಸ್ ಆಫ್ ಡೆತ್ ಆಗ್ತದೆ, ಇಂಜುರಿ ಇದ್ರೆ ಕಾಸ್ ಆಫ್ ಡೆತ್ಗೆ ಹೆಲ್ಪ್ ಆಗ್ತದೆ. ಹೀಗೆ 11 ಪಾಯಿಂಟ್ಸ್ ಅದರಲ್ಲಿ ನಾವು ಮೂಳೆಯಲ್ಲಿ ಹುಡುಕ್ತಾ ಇರ್ತೇವೆ. ನಮಗೆ ಫಸ್ಟ್ ಈ ಕೇಸಲ್ಲಿ ಅನ್ಐಡೆಂಟಿಫೈಡ್ ಬಾಡಿ ಆದ ಕಾರಣ ಇದರದ್ದು ಸ್ಟೇಚರ್ ಎಷ್ಟು ಎತ್ತರ ಇದ್ದಾನೆ, ಪ್ಲಸ್ ಆರ್ ಮೈನಸ್ 2-3 ಸೆಂಟಿಮೀಟರ್ ಆ ಕಡೆ ಈ ಕಡೆ ನಿಖರವಾಗಿ ಹೇಳ್ಬೋದು ನಾವು. 170 ಸೆಂಟಿಮೀಟರ್, 165 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2, 150 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2 ಅಂತ ಹೆಂಗಸಿದು ಗಂಡಸಿದಂತ. ಈಗ ತಲೆಬುರುಡೆ ಮತ್ತು ಪೆಲ್ವಿಸ್ ಮತ್ತು ಲಾಂಗ್ ಬೋನ್ ಸಿಕ್ಕಿದ ಕಾರಣ 100% ಅದನ್ನು ಹೆಂಗಸಿದ ಗಂಡಸ ಅಂತ ಹೇಳ್ಬೋದು. ಮತ್ತು ವಯಸ್ಸು ಹೇಳ್ಬೋದು ಇದರಲ್ಲಿ ನಿಖರವಾಗಿ ಅಲ್ಲದಿದ್ರು ಒಂದು 5-6 ವರ್ಷ ಆಚೆ ಈಚೆಯಲ್ಲಿ ವಯಸ್ಸು ಹೇಳ್ಬೋದು. ಸೊ ಈ 3 ಸಿಕ್ಕಿದ ನಂತರ ನಮ್ಗೆ ಒಂದು 75% ನಮಗೆ ಆಲ್ಮೋಸ್ಟ್ ವಿ ಗಾಟ್ ದ ಇನ್ಫಾರ್ಮೇಶನ್. ಇದನ್ನು ಅವರು ಪೇಪರ್ಗೆ ರಿಲೀಸ್ ಮಾಡ್ತಾರೆ. ಈ ರಿಲೀಸ್ ಮಾಡೋ ಮೊದಲು ಅದರ DNA ಸ್ಯಾಂಪಲ್ ತೆಗೆದು ರೆಡಿ ಮಾಡಿ ಇಟ್ಟಿರ್ತಾರೆ. ಯಾರಾದ್ರೂ ಬಂದು ನಮ್ಮ ಕ್ಲೇಮ್ ಮಾಡಿದ್ರೆ ನಮ್ಮ ಮಿಸ್ಸಿಂಗ್ ಪರ್ಸನ್ ಈ ವಯಸ್ಸಿನವರು, ಅವರ ಹೈಟ್ ಇಷ್ಟಿತ್ತು, ಅವ್ರ ಏಜ್ ಇಷ್ಟಿತ್ತು ಅಂತ ಹೇಳಿದಾಗ ಬಾಡಿ ಐಡೆಂಟಿಫೈ ಆಗ್ಬೋದು. ಬಾಡಿ ಐಡೆಂಟಿಫೈ ಆದ ಮೇಲೆ ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ತದೆ. ಅದ್ರ ಮೊದಲು ಏನು ಮಾಡ್ಲಿಕ್ಕೂ ಏನು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಹಾವಲ್ ಅವರೇ, ಈಗ ಈ ಸಿಕ್ಕಿರುವಂತಹ ಮೂಳೆಗಳ ಆಧಾರದ ಮೇಲೆ ಹೇಗೆ ಸತ್ತಿರಬಹುದು, ಹೇಗೆ ಆಗಿರಬಹುದು, ಇದನ್ನು ಕೂಡ ನಾವು ಗುರುತಿಸಬಹುದಾ, ಪತ್ತೆ ಹಚ್ಚಬಹುದಾ? ಅಲ್ಲ, ಇದು ಎಲ್ಲಿಯಾದ್ರೂ ಕಡ್ದಲ್ಲಿ ಅಥವಾ ಫೈರ್ ಆರ್ಮ್ ಇಂಜುರಲ್ಲಿ, ಗನ್ ಶಾಟ್ ಇಂಜುರಲ್ಲಿ ಈ ತರದಲ್ಲಿ ಹೇಳ್ಬೋದು. ಪಾಯ್ಸನಿಂಗ್ ತಕೊಂಡಿದ್ರೆ ಅದು ಹೆವಿ ಮೆಟಲ್ ಪಾಯ್ಸನ್, ಅದು ನಾವು ಕ್ರಿಮಿನಾಶಕ ಅಂಥದ್ದು ರ್ಯಾಟಾಲ್ ಅಂತ ತಕೊಂಡ್ರೆ ಗೊತ್ತಾಗುದಿಲ್ಲ, ಕ್ರಿಮಿನಾಶಕ ತಕೊಂಡ್ರೆ ಗೊತ್ತಾಗುದಿಲ್ಲ. ಹೆವಿ ಪಾಯ್ಸನಿಂಗ್ ಅಂದ್ರೆ ಮೆಟಲಿಕ್ ಪಾಯ್ಸನ್, ಆರ್ಸೆನಿಕ್, ಜಿಂಕ್ ಅಂತದೆಲ್ಲ ತಕೊಂಡಿದ್ರೆ ಗೊತ್ತಾಗ್ತದೆ. ಅದು ಬಿಟ್ರೆ ಬೇರೆ ಅದ್ರಲ್ಲಿ ಗೊತ್ತಾಗುದಿಲ್ಲ. ಯಾರು ಆರ್ಸೆನಿಕ್ ತಕೊಂಡವ್ರು ಅಲ್ಲಿ ಬಂದು ಸಾಯುವುದು ಬಾರಿ ಕಡಿಮೆ. ಇಲ್ಲಿ ಹೆಚ್ಚಿನವರು ಹ್ಯಾಂಗಿಂಗ್ ಅಥವಾ ಡ್ರೌನಿಂಗ್ ಆಗಿ ಸತ್ತಿರುವರು ಈ ಕಡೆಯಲ್ಲಿ. ಈಗ ಕುತ್ತಿಗಿಸ್ಕಿ ಕೊಂದ್ರೂ ಗೊತ್ತಾಗುದಿಲ್ಲ ಈ ಕೇಸಲ್ಲಿ. ಎಸ್ ಎಸ್